ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಗೋಲ್ಡ್ ಲೋನ್ಗೆ ಸಂಬಂಧಿಸಿದಂತೆ ಲೋನ್ ಟು ವ್ಯಾಲ್ಯೂ, LTV ರೇಷಿಯೋ ಈ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. IIFL ಫಿನಾನ್ಸ್ನ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋದಲ್ಲಿ ಅಕ್ರಮಗಳು ಇವೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಅದರ ವಿರುದ್ಧ ಇದೀಗ ಕ್ರಮವನ್ನು ತೆಗೆದುಕೊಂಡಿದೆ. ಲೋನ್ ಟು ವ್ಯಾಲ್ಯೂ, LTV ರೇಷಿಯೋಗೆ ಸಂಬಂಧಿಸಿದ ಹಾಗೆ ವ್ಯತ್ಯಾಸಗಳಿವೆ ಅನ್ನೋದು ತನಿಖೆಯೊಂದರಲ್ಲಿ ಪತ್ತೆಯಾಗಿದೆ. ಸಾಲ ಕೊಡುವಾಗ ಕಂಪನಿಯು ಚಿನ್ನದ ದರವನ್ನು ಬದಲಿಸಿರುವುದು ಗೊತ್ತಾಗಿದೆ. ಹೀಗಾಗಿ ಹೊಸದಾಗಿ ಚಿನ್ನದ ಮೇಲಿನ ಸಾಲ ಕೊಡೋದಕ್ಕೆ IIFL ಫಿನಾನ್ಸ್ಗೆ RBI ನಿರ್ಬಂಧವನ್ನು ವಿಧಿಸಿದೆ. ಭಾರತದಲ್ಲಿ ಸಾಲವನ್ನು ಪಡೆಯೋದಕ್ಕೆ ಗೋಲ್ಡ್ ಲೋನ್ ಜನಪ್ರಿಯ ಆಯ್ಕೆ. ಇವುಗಳನ್ನು ಪಡೆಯೋದು ಸುಲಭ, ಹಾಗೆಯೇ ದಾಖಲೀಕರಣದ ಕೆಲಸ ಕೂಡ ಕಡಿಮೆ. ಅನೇಕ ಬ್ಯಾಂಕೇತರ ಹಣಕಾಸು ಸಂಸ್ಥೆ NBFCಗಳು ನಿಮ್ಮ ಮನೆ ಬಾಗಿಲಲ್ಲಿ ಗೋಲ್ಡ್ ಲೋನನ್ನು ಕೊಡೋದಿವೆ. ಇದರಿಂದಾಗಿ ಈ ಸಾಲ ಲಭ್ಯತೆ ಇನ್ನೂ ಸುಲಭ ಆಗಿದೆ. ಭಾರತದಲ್ಲಿ ಆರ್ಗನೈಸ್ಡ್ ಮಾರ್ಕೆಟ್ನ ಪಾಲು ಸುಮಾರು 6 ಲಕ್ಷ ಕೋಟಿಯಾಗಿದ್ದರೆ ಬ್ಯಾಂಕ್ನ ಪಾಲು ಶೇಕಡ 80%, ಹಾಗೂ NBFCಗಳ ಪಾಲು ಶೇಕಡ 20%ಇದೆ. ಗೋಲ್ಡ್ ಲೋನ್ ಪ್ರಕ್ರಿಯೆ ತುಂಬ ಸರಳ. ಸಾಲ ತಗೋಬೇಕು ಅಂತಿರೋರು ಬ್ಯಾಂಕ್ ಅಥವಾ NBFCಗೆ ಹೋಗಿ ತಮ್ಮ ಚಿನ್ನವನ್ನು ಅಡವಿಡಬಹುದು. ಆಗ ಸಾಲದಾತರು ನೀವು ಕೊಟ್ಟ ಹಳದಿ ಲೋಹದ ಮೌಲ್ಯ ಎಷ್ಟು ಅಂತ ಪರಿಶೀಲಿಸುತ್ತಾರೆ. ಆ ಮೌಲ್ಯದ ಶೇಕಡ 75%ರವರೆಗೆ ಸಾಲವನ್ನು ಕೊಡ್ತಾರೆ. RBI ಇತ್ತೀಚೆಗೆ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿತ್ತು. ಇದಕ್ಕೆ ಕಾರಣ ಏನಪ್ಪಾ ಅಂದರೆ, ಸಾಲ ವಿತರಣೆಯ ಸಂದರ್ಭದಲ್ಲಿ ಚಿನ್ನಕ್ಕೆ ಕಡಿಮೆ ಮೌಲ್ಯ ನಿರ್ಣಯ ಮತ್ತು ಕಡಿಮೆಯಾಗಿ ನಿರ್ಣಯಿಸಲ್ಪಟ್ಟ ಮೌಲ್ಯವನ್ನು ಆಧರಿಸಿ ಕಡಿಮೆ ಮೊತ್ತದ ಸಾಲ ಮಂಜೂರು ಮಾಡೋದು, ಹಾಗೂ ಡಿಫಾಲ್ಟ್ಗಳ ಸಂದರ್ಭದಲ್ಲಿ ಚಿನ್ನದ ನಿಜವಾದ ಮೌಲ್ಯದಿಂದ ಪ್ರಯೋಜನವನ್ನು ಪಡೆಯಲಾಗುತ್ತೆ. ನೀವು ಸಾಲವನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ನೀವು ಸ್ವತಃ ನಿಮ್ಮ ಚಿನ್ನದ ಮೌಲ್ಯವನ್ನು ತಿಳಿದುಕೊಳ್ಳಿ. ಅಂದರೆ ಬೇರೆಡೆ ಅದರ ವ್ಯಾಲ್ಯೂಯೇಷನನ್ನು ಮಾಡಿಸಿ. ಆಗ ನಿಮಗೆ ಸಾಲದಾತರಿಂದ ಸೂಕ್ತ ಮೊತ್ತದ ಸಾಲ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತನಿಷ್ಕ್, ಕಲ್ಯಾಣ್ ಜ್ಯುವೆಲ್ಲರ್ಸ್ನಂತಹ ಅನೇಕ ಸಂಸ್ಥೆಗಳು ಉಚಿತ ಗೋಲ್ಡ್ ವ್ಯಾಲ್ಯೂಯೇಷನ್ ಸರ್ವಿಸ್ ಕೊಡ್ತಾ ಇವೆ. ನಿಮಗೆ ರೆಸಿಪ್ಟ್ ಕೂಡ ಸಿಗುತ್ತೆ. ಒಂದು ವೇಳೆ ಫಿನಾನ್ಸ್ ಕಂಪನಿಯು ನಿಮ್ಮ ಚಿನ್ನಕ್ಕೆ ಕಡಿಮೆ ಮೌಲ್ಯ ಹೇಳಿದರೆ ನೀವು ಜಾಗೃತರಾಗಿ, ಅದು ವಂಚನೆಯ ಉದ್ದೇಶ ಹೊಂದಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಂತಹ ಕಂಪನಿಯಿಂದ ಸಾಲವನ್ನು ಪಡೆದರೆ ಅವರು ಸಾಲದ ಮೇಲೆ ವಿಧಿಸುವ ಬಡ್ಡಿ ಮತ್ತು ದಂಡಗಳಲ್ಲೂ ಕೂಡ ವ್ಯತ್ಯಾಸವನ್ನು ಮಾಡಬಹುದು, ನೆನಪಿರಲಿ. ಬ್ಯಾಂಕ್ ಮತ್ತು NBFCಗಳು ಕೊಡುವ ಚಿನ್ನದ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ಭಾರಿ ವ್ಯತ್ಯಾಸಗಳಿರುತ್ತೆ. ಉದಾಹರಣೆಗೆ, ಸರ್ಕಾರಿ ಬ್ಯಾಂಕ್ಗಳು ಗೋಲ್ಡ್ ಲೋನ್ಗೆ ಶೇಕಡ 8.65ರಿಂದ 11% ಬಡ್ಡಿಯನ್ನು ವಿಧಿಸಿದರೆ, ಆಕ್ಸಿಸ್ ಮತ್ತು HDFCಗಳಂತಹ ಖಾಸಗಿ ವಲಯದ ಬ್ಯಾಂಕ್ಗಳು ವಾರ್ಷಿಕವಾಗಿ ಶೇಕಡ 17% ಬಡ್ಡಿಯನ್ನು ವಿಧಿಸುತ್ತವೆ. ಅದೇ NBFCಗಳಲ್ಲಾದರೆ ಶೇಕಡ 36%ವರೆಗೆ ಬಡ್ಡಿ ವಿಧಿಸುತ್ತೆ. ಅದೇ ರೀತಿ ಪ್ರಾಸೆಸಿಂಗ್ ಶುಲ್ಕದಲ್ಲಿ ಭಾರಿ ಅಂತರವಿದೆ. SBI ಮತ್ತು ಕೆನರಾ ಬ್ಯಾಂಕ್ಗಳು ಸಾಲದ ಮೊತ್ತದ ಮೇಲೆ ಶೇಕಡ 0.5% ಮತ್ತು ಗರಿಷ್ಠ ₹5,000ವರೆಗೆ ಪ್ರಾಸೆಸಿಂಗ್ ಶುಲ್ಕವನ್ನು ವಿಧಿಸಲಿವೆ. ಆದರೆ NBFCಗಳು ಶೇಕಡ 1% ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಪ್ರಾಸೆಸಿಂಗ್ ಶುಲ್ಕವನ್ನು ವಿಧಿಸೋದಿದೆ. ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಿದರೆ, ಅಂದರೆ ಎಲ್ಲಿ ಎಷ್ಟು ಬಡ್ಡಿ ಅಂತ ಮಾಹಿತಿ ಕಲೆ ಹಾಕಿ ಹೋಲಿಕೆ ಮಾಡಿದರೆ, ನೀವು ಪ್ರತಿ ವರ್ಷ ಬಡ್ಡಿಯಾಗಿ ಕೊಡುವ ಹಣದಲ್ಲಿ ಗಣನೀಯವಾದ ಮೊತ್ತವನ್ನು ಉಳಿತಾಯ ಮಾಡಬಹುದು. ಸಾಮಾನ್ಯವಾಗಿ ಗೋಲ್ಡ್ ಲೋನ್ನ ಅವಧಿ 3 ವರ್ಷಗಳವರೆಗೆ ಇರುತ್ತೆ. ಮರುಪಾವತಿಗೆ ಅನೇಕ ಆಯ್ಕೆಗಳಿವೆ. ಮೊದಲನೆಯದಾಗಿ ನೀವು ಪ್ರತಿ ತಿಂಗಳು ಬಡ್ಡಿಯನ್ನು ಪಾವತಿಸಬಹುದು. ಕೊನೆಯಲ್ಲಿ ಪ್ರಿನ್ಸಿಪಲ್ ಮೊತ್ತ, ಅಂದರೆ ನೀವು ಪಡೆದಿರುವ ಸಾಲದ ಮೊತ್ತವನ್ನು ಹಿಂದಿರುಗಿಸಬಹುದು. ಇನ್ನು ಎರಡನೇ ಆಯ್ಕೆಯಲ್ಲಿ ಪ್ರಿನ್ಸಿಪಲ್ ಮೊತ್ತ ಮತ್ತು ಬಡ್ಡಿ ಮೊತ್ತ ಒಟ್ಟಾಗಿ EMI ಲೆಕ್ಕಾಚಾರ ಮಾಡಿ ಪ್ರತಿ ತಿಂಗಳು ಪಾವತಿಸಬಹುದು. ಕೆಲವು ಗೋಲ್ಡ್ ಲೋನ್ಗಳಲ್ಲಿ ಬುಲೆಟ್ ಪೇಮೆಂಟ್ಗೆ ಆಯ್ಕೆ ಕೂಡ ಇರುತ್ತೆ. ಉದಾಹರಣೆಗೆ, ಒಂದು ವೇಳೆ ನೀವು ₹1 ಲಕ್ಷ ಸಾಲವನ್ನು ತೆಗೆದುಕೊಂಡಿದ್ದರೆ ಅದರ ಬಡ್ಡಿ ಮೊತ್ತ ₹10,000 ಆಗುತ್ತೆ. ನೀವು ₹1,10,000 ಒಮ್ಮೆಗೆ ಪಾವತಿಸಿ ನೀವು ಅಡವಿಟ್ಟ ಚಿನ್ನವನ್ನು ವಾಪಸ್ ತಗೋಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮರುಪಾವತಿಯ ವಿಧಾನವನ್ನು ಆಯ್ಕೆ ಮಾಡ್ಕೋಬಹುದು. ಇನ್ನು ವೈಯಕ್ತಿಕ ಹಣಕಾಸು ತಜ್ಞರಾದ ಜಿತೇಂದ್ರ ಸೋಲಂಕಿ ಅವರ ಸಲಹೆಯನ್ನು ಕೇಳೋದಾದರೆ, ಚಿನ್ನದ ಮೇಲೆ ಕೊಡುವ ಸಾಲದ ಮೊತ್ತ ಸಾಮಾನ್ಯವಾಗಿ ಚಿನ್ನದ ಮೌಲ್ಯಕ್ಕಿಂತ ಕಡಿಮೆ ಇರುತ್ತೆ. ಒಂದು ವೇಳೆ ಫಿನಾನ್ಸ್ ಕಂಪನಿ ನಿಮ್ಮ ಚಿನ್ನಕ್ಕೆ ಕಡಿಮೆ ಮೌಲ್ಯ ಕೊಟ್ಟರೆ ನಿಮಗೆ ಸಹಜವಾಗಿ ಕಡಿಮೆ ಮೊತ್ತದ ಸಾಲ ಸಿಗುತ್ತೆ. ಒಂದು ವೇಳೆ ನಿಮಗೆ ಯಾವುದೋ ಕಾರಣಕ್ಕೆ ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ ಆಗ ನಿಮ್ಮ ಚಿನ್ನವನ್ನು ಹರಾಜು ಹಾಕಲಾಗುತ್ತೆ. ಇದು ನಿಮಗೆ ಗಣನೀಯ ಪ್ರಮಾಣದ ನಷ್ಟವನ್ನು ಉಂಟು ಮಾಡಬಹುದು. ಹೀಗಾಗಿ ಚಿನ್ನದ ಮೌಲ್ಯಮಾಪನದ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ. ಹಾಗೆಯೇ ಬಡ್ಡಿ ದರ, ಪ್ರಾಸೆಸಿಂಗ್ ಶುಲ್ಕದ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲಿಂದ ಸಾಲ ಪಡೆಯೋದು ಸೂಕ್ತ ಅನ್ನೋದನ್ನು ನಿರ್ಧರಿಸಿ. ಈ ಉದ್ಯಮದಲ್ಲಿರುವ ಲಾಭದ ಕಾರಣ ಮಾರುಕಟ್ಟೆಯಲ್ಲಿ ಚಿನ್ನದ ಮೇಲೆ ಸಾಲ ಕೊಡುವವರ ಸಂಖ್ಯೆ ಈಗ ಹೆಚ್ಚಾಗಿದೆ. ಆದಾಗ್ಯೂ ನೀವು RBI ನಿಯಂತ್ರಿತ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆಯೋದು ತುಂಬಾ ಉತ್ತಮ. ಸಾಲದ ಮೊತ್ತವನ್ನು ಮತ್ತು ಮರುಪಾವತಿ ವಿಧಾನವನ್ನು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ನಿರ್ಧರಿಸಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್, ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.